ಹೆಂಗೆ ಶೆಟ್ರೆ ಇಡೀ ಸಿನಿಮಾದಲ್ಲಿ ಮಾತಾಡಿಲ್ಲ, ನಿಮ್ಮ ಪಾತ್ರ ಮಾತ್ರ ಮಾತಾಡಿದೆ. ಐ ಥಿಂಕ್ ನಾವು ತಂಡವಾಗಿ ತುಂಬಾ ಕಷ್ಟಪಟ್ಟಂತ, ತುಂಬಾ ನೋವು ಅನುಭವಿಸಿದಂತ, ತುಂಬಾ ಕಲ್ತಂತ ನಮಗೇನಾದ್ರೂ ಗುರು ಇದ್ರೆ ಅದು ಟೋಬಿ. ಯಾಕಂದ್ರೆ ಯಾಕಂದ್ರೆ ನಾವು ಏನೆಲ್ಲ ತಪ್ಪುಗಳನ್ನ ಆ ಸಿನಿಮಾದಲ್ಲಿ ಮಾಡಿದ್ವಿ, ಜೊತೆಗೆ ಏನೆಲ್ಲ ಅನುಭವಗಳನ್ನ ಆ ಸಿನಿಮಾದಲ್ಲಿ ಪಡೆದ್ವಿ, ಅದನ್ನೇ ನಾವು ಸೂಪರಂ ಸೋ ಅಲ್ಲಿ ನಾವು ಹಾಕಿದ್ದು. ಐ ಥಿಂಕ್ ಕೆಲವು ಸಲ ಹಾರ್ಡ್ ವರ್ಕೆ ಸಾಲಲ್ಲ ಸಿನಿಮಾದಲ್ಲಿ. ಕೆಲವು ಸಲ ನಿಮಗೆ ತಲೆ ಉಪಯೋಗಿಸ್ಬೇಕು, ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಅಸೆಸ್ಮೆಂಟ್ ಇರಬೇಕು, ಜೊತೆಗೆ ಕಲಿಕೆ ಇರಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ನಮಗೆ ತುಂಬಾ ಕಷ್ಟ ಕೊಟ್ಟಂತ, ತುಂಬಾ ನೋವು ಅನುಭವಿಸಿದಂತ ಸಿನಿಮಾ ಟೋಬಿ. ಬಟ್ ನನಗೆ ಇವತ್ತಿಗೆ ಬಹಳ ಖುಷಿ ಇದೆ ಆ ಸಿನಿಮಾ ಸೋಲ್ತು ಅನ್ನೋದು. ಯಾಕಂದ್ರೆ ಒಂದು ವೇಳೆ ಆ ಸಿನಿಮಾ ಸೋತಿಲ್ಲ ಅಂದ್ರೆ ನಾವು ಕಲಿಕೆಯಲ್ಲಿ ತುಂಬಾ ಹಿಂದೆ ಬೀಳ್ತಿದ್ವಿ ತಂಡವಾಗಿ. ಅದರಿಂದಾಗಿ ನಮ್ಗೆ ಯಾವತ್ತಿದ್ರು ಟೋಬಿ ಒಂದು ಗುರು. ಆ ಕೊನೆ ಸೀನ್ ತುಂಬಾ ವೈರಲ್ ಆಗಿತ್ತು, ಪೋಸ್ಟರ್ ಇಂದ ಹಿಡಿದು ಆ ಸೀನ್ಸ್ ಬಹಳ ಪಾಪ್ಯುಲರ್ ಆಗಿದ್ವು. ದೇವಿ ತರಹ ನೀವು ಬಂದಿದ್ದು. ಹೌದು ಹೌದು. ಅದು ಅಂದ್ರೆ ಒಂದು ಅದೇ ಐಡಿಯಾ ಇತ್ತು. ಐ ಥಿಂಕ್ ಒಬ್ಬ ಮನುಷ್ಯನ ಒಂದು ಲೆವೆಲ್ಗೆ ಪುಷ್ ಮಾಡಿದ ತಕ್ಷಣ ಅವನದೊಂದು ರಿಯಾಕ್ಷನ್ ಬರುತ್ತಲ್ವಾ, ಆ ರಿಯಾಕ್ಷನ್ ನ ಕ್ಯಾಪ್ಚರ್ ಮಾಡಕ್ ನಾವು ಟ್ರೈ ಮಾಡಿದ್ವಿ. ಅಂಡ್ ಅದಕ್ಕೆ ನಾನೊಂದು ಮೂಗುತಿ ಹಾಕ್ಬೇಕಿತ್ತು. ಸೊ ಅದಕ್ಕೆ ಚುಚ್ಚಿಕೊಂಡು ಅದು ಸೆಪ್ಟಿಕ್ ಆಗಿ ಇನ್ನೇನೋ ಆಗಿತ್ತು.